ಹೀಗೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋ ಅಮಾಯಕನಂತೆ ಕಾಣ್ತಾ ಇರೋ ಈ ವ್ಯಕ್ತಿಯ ಹೆಸರು 31 ವರ್ಷದ ಅನಿಲ್ ಕುಮಾರ್ ಅಂತ. ಪೇಂಟಿಂಗು ಮತ್ತು ಎಲೆಕ್ಟ್ರಿಕ್ಕು ಕೆಲಸ ಮಾಡಿಕೊಂಡಿದ್ದ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ನಿವಾಸಿ. ಇನ್ನು ಚಿಕ್ಕಬಳ್ಳಾಪುರ ನಗರದ 8ನೇ ವಾರ್ಡ್ನಲ್ಲಿ ವಾಸವಿದ್ದ ಡ್ಯಾನ್ಸ್ ಮಾಸ್ಟರ್ ರಾಜು ಅನ್ನೋರು ಮಕ್ಕಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಕ್ಲಾಸ್ ಮಾಡಿಕೊಂಡಿದ್ರು. ನಗರದಲ್ಲಿ ರಾಜ್ ಡ್ಯಾನ್ಸ್ ಅಕಾಡೆಮಿ ಹೆಸರಿನಲ್ಲಿ ಹೊಸ ಶಾಖೆಯನ್ನು ತೆರೆಯೋಕೆ ಅಂತ 1.5 ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹಿಸಿಕೊಂಡು ತಮ್ಮ ಮನೆಯ ಬೀರುವಿನಲ್ಲಿಟ್ಕೊಂಡಿದ್ರು. ಆದರೆ ಜನವರಿ 31ರಂದು ಮನೆಗೆ ನುಗ್ಗಿದ ಕಳ್ಳ ಮನೆಯಲ್ಲಿದ್ದ 1.5 ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ. ಇನ್ನು ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಡ್ಯಾನ್ಸ್ ಮಾಸ್ಟರ್ ರಾಜು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿ ಬಂದಿದ್ರು. ನನ್ನ ಹೆಸರು ರಾಜ್ ಅಂತ, ಡ್ಯಾನ್ಸ್ ಮಾಸ್ಟರು. ಸೊ ನಮ್ಮ ಮನೇಲಿ ಕಳ್ಳತನ ಆಗಿದೆ. ನಾನು ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾಯಿದ್ದೆ. ಮುಂಚೆ ಬಲಾಜ್ ಟಾಕೀಸ್ ಹಿಂದೆ ಇತ್ತು. ಈಗ ಹೊಸ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ ಅಂದ್ಬಿಟ್ಟು 1.5 ಲಕ್ಷ ದುಡ್ಡು ಇಟ್ಕೊಂಡಿದ್ದೆ. ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ತೀನಿ. ಇಲ್ಲೇ ವಿಜಯಪುರ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲು, ಕೆಲವೊಂದು ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡಿ ಆನ್ಯುವಲ್ ಡೇದು ಸ್ವಲ್ಪ ಅಮೌಂಟ್ ಎತ್ತಿಟ್ಟಿದ್ದೆ. ಕೆಲಸ ಮಾಡಿ ಅಮೌಂಟ್ ಎತ್ತಿಟ್ಟೆ. ಆ ಅಮೌಂಟಲ್ಲಿ ನಾನು ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕು ಅಂದ್ಬಿಟ್ಟು 1.5 ಲಕ್ಷ ಅಮೌಂಟ್ ಇಟ್ಕೊಂಡಿದ್ದೆ. ಮನೆ ಹಿಂದೆ ಯಾರೋ ಪೇಂಟ್ ಮಾಡೋಕ್ಕೆ ಬಂದಿದ್ರಂತೆ. ಅವ್ನು ಪೇಂಟ್ ಮಾಡೋನು ನಾನು ಹೋಗೋದು ಬರೋದು ನೋಡಿಕೊಂಡು ನೋಡಿದ್ದಾನೆ. ಬಾಗಿಲು ಹೆಂಗೆ ತೆಗಿಬೇಕು ಅಂತೆಲ್ಲ ನೋಡಿಕೊಂಡು, ಸ್ಕ್ರೂ ಇದೆ ಅಂತ ನೋಡಿಕೊಂಡು ನಾನು ಮನೆ ಬಿಟ್ಟಾಗ ನಾನೊಂದು 11:30 ಹಂಗೇನೋ ಬೆಳಗ್ಗೆ ಹೋಗಿದ್ದೀನಿ. ಮಾಮೂಲಿ ಕೆಲಸ ಇರುತ್ತೆ ಡ್ಯಾನ್ಸ್ ವರ್ಕ್ ಅಂದ್ಬಿಟ್ಟು ಹೋಗಿದ್ದೀನಿ. ಒಂದು 2:30 ಬಂದಿದ್ದಾನೆ. 2:10 ಸೀದಾ ಗೇಟ್ ತೆಗೆದ್ಬಿಟ್ಟು ಮೇಲೆ ಬಂದುಬಿಟ್ಟಿದ್ದಾನೆ. ಕೆಳಗಡೆ ಮನೆಯವ್ರಿಗೆ ಅವ್ರಿಗೆ ಗೊತ್ತಿಲ್ಲ, ಯಾರೋ ಗೊತ್ತಿರೋರು ಹೋಗಿದ್ದಾರೆ ಅಂತ ಸುಮ್ಮನೆ ಹೋಗಿದ್ದಾರೆ. ಮೇಲೆ ಬಂದಿದೆ, ಡೈರೆಕ್ಟ್ ಸ್ಕ್ರೂ ಬಿಚ್ಚಿಬಿಟ್ಟು ಒಳಗಡೆ ಹೋಗಿ ಬೀರು ಲಾಕ್ ಕಿತ್ತಾಕಿ ಆ ಲಾಕಿಂದ ಅಮೌಂಟ್ ಎತ್ಕೊಂಡು ಹೊರಟೋಗಿದ್ದಾನೆ. ಆ ಅಮೌಂಟ್ ಆ್ಯಕ್ಚುಲಿ ನಾನೀಗ ಇನ್ನು 2 ವೀಕ್ಸಲ್ಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕು, ಇನಾಗ್ರೇಷನ್ ಇತ್ತು ನಂದು. ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಅಮೌಂಟ್ ₹1 ಇಲ್ಲ, ಎಲ್ಲ ಅಮೌಂಟು ತೊಗೊಂಡೋಗಿದೆ. ನಾನು ಟೋಟಲ್ ಅಮೌಂಟು ಬೀರಲ್ಲಿ ಇಟ್ಟಿದ್ದೆ. ನಾನು ಅಕೌಂಟಲ್ಲೂ ಇಟ್ಕೊಂಡಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಕೊಡಬೇಕಾಗುತ್ತೆ, ಕೆಲಸ ಮಾಡಿಸ್ತಾ ಇದ್ದೆ. ಹಂಗಾಗಿ ಅಕೌಂಟನಲ್ಲೂ ಇಟ್ಕೊಂಡಿರಲಿಲ್ಲ ನಾನು, ಎಲ್ಲ ದುಡ್ಡು ಅದರಲ್ಲೇ ಇಟ್ಟಿದ್ದೆ. ನಾನು ಬರೀ ದುಡ್ಡು ಮಾತ್ರ ತೊಗೊಂಡೋಗಿದ್ದೇನೆ. 1.5 ಲಕ್ಷ ಅಮೌಂಟ್ ಇತ್ತು, ಕವರಲ್ಲಿ ಇಟ್ಟಿದ್ದೆ. ಕವರಲ್ಲಿ ಅಮೌಂಟ್ ಒಂದೇ ಸರಿ ತೊಗೊಂಡೋಗಿದ್ದೆ. ಈ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಕಳ್ಳತನವಾದ ಜಾಗದ CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಕಳ್ಳನ ಚಲನವಲನಗಳು ರೆಕಾರ್ಡ್ ಆಗಿತ್ತು. ಆದರೆ ಕಳ್ಳನ ಮುಖ ಸ್ಪಷ್ಟವಾಗಿ ಕಂಡಿರಲಿಲ್ಲ. ಅವನು ಬಳಸಿದ ಸ್ಕೂಟಿ ವಾಹನ ನಂಬರ್ನಿಂದ ಕಳ್ಳನ ಮಾಹಿತಿ ಸಿಕ್ಕಿತ್ತು. ಡ್ಯಾನ್ಸ್ ಮಾಸ್ಟರ್ ರಾಜು ವಾಸವಿದ್ದ ಮನೆಯ ಹಿಂಬದಿಯ ಮನೆಯಲ್ಲಿ ಪೇಂಟಿಂಗ್ ಮಾಡಿಕೊಂಡಿದ್ದ ಅನಿಲ್ ರಾಜು ಮನೆಗೆ ಹೋಗೋದನ್ನ ಬರೋದನ್ನ ಗಮನಿಸಿದ್ದ. ಇನ್ನು ರಾಜು ಮನೆಯಲ್ಲಿ ಇಲ್ಲದೆ ಇರೋಂಥ ಸಮಯವನ್ನ ಗಮನಿಸಿ ಯಾರು ಇಲ್ಲದೆ ಇರೋದನ್ನ ನೋಡಿ ಮನೆಯ ಮುಂದೆ ಸ್ಕೂಟಿ ನಿಲ್ಲಿಸಿ ಮನೆಯ ಬೀಗವನ್ನು ಮುರಿದು ಒಳ ಪ್ರವೇಶಿಸಿ 1.5 ಲಕ್ಷ ರೂಪಾಯಿಗಳ ಹಣವನ್ನ ಕದ್ದಿದ್ದ. ನಿಖರವಾದ ಮಾಹಿತಿ ಪಡೆದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ PSI ಅಮರ್ ಮೊಗಳೆ ಅವರ ತಂಡ ಕಳ್ಳನನ್ನ 1 ವಾರದಲ್ಲಿ ಹಿಡಿದು ಎಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಅದೇ ಸರ್, ಅವಾಗ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಕೊಟ್ಟಿದ್ದು 1ನೇ ತಾರೀಕು ಬಂದಿನಿ. 1ನೇ ತಾರೀಕು 2ನೇ ತಾರೀಕು ಕೊಟ್ಟಿರೋದು. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ರು. ಪೊಲೀಸರು ಬಂದು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡೋದ್ರು. ಫಿಂಗರ್ ಪ್ರಿಂಟ್ ತೊಗೊಂಡೋಗಿ 2 ಡೇಸಲ್ಲೆಲ್ಲ ಹಿಡಿದ್ಬಿಟ್ರು. ಕಳ್ಳನ ಯಾರು ಅಂತ ಪತ್ತೆ ಹಚ್ಚಿ 24 ಅವರ್ಸ್ ವರ್ಕ್ ಮಾಡಿದ್ದಾರೆ. ಬದ CC ಕ್ಯಾಮ್ರಾ ಎಲ್ಲ ಫುಟೇಜ್ ಎಲ್ಲ ಬಂದು ಚೆಕ್ ಮಾಡಿದ್ರು. ನಮ್ಮ ಲಕ್ಷ್ಮಣ್ ಸರ್ ಎಲ್ಲ ಫುಟೇಜ್ ಎಲ್ಲ ಚೆಕ್ ಮಾಡಿದ್ರು. ಬಂದು ಚೆಕ್ ಮಾಡಿ ಮತ್ತು ಸಬ್ ಇನ್ಸ್ಪೆಕ್ಟರ್ ನಮ್ಮ ಅಮರ್ ಸರ್ ಎಲ್ಲ ಬಂದಿದ್ದರು. ಅವರು ಬಂದು ನೀಟಾಗಿ ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡು ನೀಟಾಗಿ ನೋಡಿ 2-3 ಡೇಸ್ ಒಳಗಡೆ ಎಲ್ಲ ಹಿಡಿದ್ಬಿಟ್ರು. ಅದೇ ಇವಾಗ ಕಳ್ಳನ ಹಿಡಿದಿದ್ದಾರೆ. ಅಮೌಂಟ್ ರಿಕವರಿ ಮಾಡಿಕೊಟ್ರೆ ತುಂಬ ಒಳ್ಳೆ. ಅಂದರೆ ಸರ್, ಈಗ ಮನೆ ಹಿಂದೆ ಪೇಂಟ್ ಮಾಡೋಕ್ಕೇನೋ ಬಂದಿದ್ದಾನೆ. ಅವನು ಪೇಂಟ್ ಮಾಡೋಕ್ಕೆ ಬಂದುಬಿಟ್ಟು ಒಂದಿನ ನೋಡ್ಕೊಂಡಿದ್ದಾನೆ ನಾನು ಹೋಗೋದು ಬರೋದು ಚಿಲ್ಕ ಹೆಂಗಿದೆ ಅಂತ. ಅದನ್ನು ಸ್ಕ್ರೂವಲ್ಲಿ ತೆಗೆದಿದ್ದಾನೆ. ಸ್ಕ್ರೂ ಇತ್ತು. ಸ್ವಂತ ಮನೆ ಥರ ಬಂದಿದ್ದಾನೆ. ಅವನೇ ಸ್ವಂತ ಮನೆ ಥರ ಬಂದು ಸ್ಕ್ರೂ ಬಿಚ್ಚಿಬಿಟ್ಟು ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾನೆ. ಲಾಕ್ ಮಾಡಿಕೊಂಡು ಬೀರು ಕಿತ್ತಾಕಿ ಹಣ ತೊಗೊಂಡು ಮತ್ತೆ ಸ್ಕ್ರೂ ಹಾಕ್ಬಿಟ್ಟು ಹೋಗಿದ್ದಾನೆ. ಸ್ಕ್ರೂ ಹಾಕ್ಬಿಟ್ಟು ನಮ್ಗೆ ಗೊತ್ತಿಲ್ಲ, ನಾನು ಬೀಗ ಹಾಕಿದೆ. ಬೀಗ ಹೊಡೆದಾಕಿದ್ರೆ ಡೌಟ್ ಬರುತ್ತಲ್ವ, ಬೀಗ ಹಾಕಿದೆ. ನಾನು ಅಂದ್ಕೊಂಡು ಏನು ಇದೆ ಬಿಡು ಅಂತ ಅಂದ್ಕೊಂಡಿದ್ದೀನಿ. 2 ಡೇಸ್ ಆದಮೇಲೆ ಮೇ ಬಿ ನಾನು ಸಂಡೇ ಮಾರ್ನಿಂಗ್ ನೋಡ್ಕೊಂಡಿರೋದು. ನಾನು ಶುಕ್ರವಾರ ಏನೋ ಹೋಗಿರೋದು, ಐ ಥಿಂಕು. ಶುಕ್ರವಾರ ಆದಮೇಲೆ ಶನಿವಾರ ನೋಡ್ಕೊಂಡಿಲ್ಲ ನಾನು. ಭಾನುವಾರ ಬೆಳಗ್ಗೆ ತೆಗಿತೀನಿ, ಕಿತ್ತೋಗಿದೆ ಬೀರು. ನೋಡಿದ್ರೆ ಆಮೇಲೆ ಶಾಕ್ ಆಯ್ತು ನನಗೆ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಇಮಿಡಿಯೇಟ್ಲಿ ಬಂದರು, ಆಕ್ಷನ್ ತೊಗೊಂಡು ಕಳ್ಳನೂ ಹಿಡಿದಿದ್ದಾರೆ. ಈಗ ಅನಿಲ್ ಕುಮಾರ್ ಕಂದವಾರ ಬಾಗಿಲು ಅನಿಲ್ ಕುಮಾರ್. ಇನ್ನು ಆರೋಪಿ ಅನಿಲ್ ಕುಮಾರ್ ಕದ್ದ ಹಣದಲ್ಲಿ ಕೇವಲ 17,000 ರೂಪಾಯಿ ಹಣವನ್ನ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಇನ್ನು ಉಳಿದ ಹಣವನ್ನ ವಸೂಲ್ ಮಾಡಬೇಕಾಗಿದೆ. ಪಾಪ ಡ್ಯಾನ್ಸ್ ಮಾಸ್ಟರ್ ನೂತನ ಅಕಾಡೆಮಿ ಮಾಡಲು ಅಂತ ಇಟ್ಕೊಂಡಿದ್ದಂಥ ಹಣ ಕಳ್ಳನ ಮೋಜು ಮಸ್ತಿಯ ಪಾಲಾಗಿದ್ದು ತಲೆ ಮೇಲೆ ಬಂಡೆ ಬಿದ್ದಂತಾಗಿದೆ.
ಎಲ್ಲ ಆಗೋದ್ಮೇಲೆ ಹೇಳ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.